ನೀ ಮೊಬೈಲ್ ಕೊಟ್ಬಿಡ್ರಿ. ಯಾಕ? ನಾ ಅದೇ ವಿಡಿಯೋಸ್ ನೋಡ್ತೀನಿ. ಬಡಬ ರಾಸ್ಕಲ್. ಅಂಕಲ್ ಅಂಕಲ್ ಅಂಕಲ್, ನಾ ಈ ವಿಡಿಯೋ ಅಲ್ರಿ, ಓದು ವಿಡಿಯೋ ನೋಡ್ತೀನ್ರಿ. ನೀನು ಯಾವ ವಿಡಿಯೋ ನೋಡಿದ್ರು ನನಗೇನು? ನಾನು ಹೊಡೆದಿದ್ದು ನನ್ನ ಫೋನ್ ಕೇಳಿದ್ದಕ್ಕೆ. ಹೋಗ್ಲಿ ಫೋನ್ ಕೊಟ್ಬಿಡ್ರಿ. ಅಲ್ಲಿ ಹಂಗ ಗುರುತು ಪರಿಚಯ ಇಲ್ದವ್ರಿಗೆ ಫೋನ್ ಕೊಡಕ್ ಹೋಗ್ಬಾರ್ದು. ಅದ್ರೊಳಗೆ ಏನೇನಾರ ಸೀಕ್ರೆಟ್ ಇರ್ತಾವು. ನಾವು ಬ್ಯಾಡ ಬಿಡು, ನಂದ ಕೊಡ್ತೇನೆ. ಅಪ್ಪ ತಂದೆ ಹೋಗ್. ಥ್ಯಾಂಕ್ಸ್ ಅಂಕಲ್, ನಿಮ್ ಫೋನ್ ಕೊಟ್ಟಿದ್ದಕ್ಕೆ. ನೋಡಿಲ್ಲ, ಅದ್ರೊಳಗ ಮತ್ ಹಂತಿಂತ ವಿಡಿಯೋ ಏನು ನೋಡಕ್ ಹೋಗ್ಬೇಡ. ಮತ್ತಂತಾವ ಯಾವೂ ಇಲ್ಲ ಅದ್ರಾಗ. ಯಾವೂ ಇಲ್ಲ ಅಂದ್ರೆ ಏನೋ ಮಾಡಂಗಿಲ್ಲ ಬಿಡ್ರಿ. ಈ ಸೀನ ಬಾಳ ಮಜಾ ಅದರಿ, ಇದೋ ನೋಡ್ಕೊಂಡು ಹೋಗ್ಬಿಡ್ತೀನಿ. ಬಾರ ಮರ ಐತಿ, ಹೋಗೋಣ. ನಾವು ನಾಳೆ ಕೊಡ್ತಿ ಬಾ ಮರ. ಬಾ ಮೊದಲು ಈ ಮನಿ ಮಾರಿ ನಾವು ಒಂದ್ ಯಾವ್ದಾರ ಬಾಡಿಗೆ ಮನ್ಯಾಗ ಇರೋಣಂತ. ಅವಾಗ ಯಾರು ಡಿಸ್ಟರ್ಬ್ ಇರಂಗಿಲ್ಲ. ನಡಿ ಮರ. ಏ ದೋಸ್ತ, ನಿಂಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನದು? ನನಗ ಕಡಿಕು ಒಂದು ಬಾಡಿಗೆ ಮನೆ ಸಿಕ್ತು. ಸತ್ತವ. ಯಾರು? ನಿಂಗೆ ಬಾಡಿಗೆ ಮನೆ ಕೊಟ್ಟಿರೋ ಓನರು. ಯಾಕ? ನೀನಂತೂ ಬಾಡಿಗೆ ಕೊಡಲ್ಲ. ಅವ್ನು ನಿನ್ನ ಕೇಳಿ ಕೇಳಿ ಒಂದಿನ ಅಯ್ಯೋ ನನಗೆ ಬಾಡಿಗೆ ಬರಿಲ್ವಾ ಅಂತ ಸತ್ತೋಗ್ಬಿಡ್ತಾನೆ. ಅವ್ನ ಹೆಣನ ಮನೆ ಮುಂದೆ ಹತ್ಕೊಂಡು ಹೋಗ್ತಾ ಇರ್ತೀನಿ. ಆ ರಿಸ್ಕೇ ಬೇಡ ಓನರ್ಗ. ಯಾಕ? ಬೆಂಗಳೂರು ಅಂತ ದೊಡ್ಡ ಊರೊಳಗ ಊಟ ಫ್ರೀ, ಇರ್ಲಿಕ್ಕೆ ಮನಿ ಫ್ರೀ, ಎಲ್ಲ ಫ್ರೀ. ನನ್ನ ಅದೃಷ್ಟ ಬಾಗ್ಲ ತೆಗ್ದೋದು ದೋಸ್ತ. ಹೆಂಗೋ? ಓನರ್ ಆಂಟಿನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿನ. ಏನ? ಓನರ್ ಆಂಟಿನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ಯಾ? ಏಯ್ ಹಂಗಲ್ಲೋ, ಊಟ ತಿಂಡಿಗೆ ಅಡ್ಜಸ್ಟ್ ಮಾಡ್ಕೊಂಡಿನಿ ಅಂತ ಹೇಳ್ದೆ. ಹಂಗೆ ಹೇಳು ಮತ್ತೆ. ಹೌದು, ನೀ ಹೆಂಗು ಮನೆ ಒಳಗೆ ಹೋದಿ? ಹೇ ಬ್ರೋ, ಐ ಆಮ್ ಸ್ಟೂಡೆಂಟ್ ಅಂತ ಹೇಳಿ ಸೇರ್ಕೊಂಡಿನ ಒಳಗ. ಯಾರು? ನಾನು. ನೀ ಸ್ಟೂಡೆಂಟಾ? ಏಯ್, ನೀ ಓದೋದು ಬಿಟ್ಟು 4 ವರ್ಷ ಆಯ್ತಲ್ಲೋ. ಅದು ನನಗೆ ಗೊತ್ತು, ನಿನಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲಲ್ಲ. ಅದ ಹೆಂಗ್ ನಂಬಿಸ್ಬಿಟ್ಟಿ? ಅದೇ ಕೆಪಾಸಿಟಿ. ಏನು ಅದೃಷ್ಟ ಮಾಡಿದೀವೋ ಮಾರಾಯ. ಅಲ್ಲೋ, ನೀ ಎಜುಕೇಶನ್ ನಿಲ್ಸಿನೇ 4 ವರ್ಷ ಆಯ್ತು. 2 ವರ್ಷದಿಂದ ಕೆಲಸ ಹುಡುಕ್ತಿದೀಯ, ಸಿಗ್ಲಿಲ್ಲ ಬಿಡು. 6 ತಿಂಗಳಿಂದ ಬಾಡಿಗೆ ಮನೆ ಹುಡುಕ್ತಾನೇ ಇದ್ದಿ, ಸಿಗ್ತಾನೆ ಇರಲಿಲ್ಲ, ಯಾರು ಕೊಡ್ತಾನೆ ಇರಲಿಲ್ಲ ಬಿಡು. ಈಗ ಈ ಮನೆಗೆ ಹೆಂಗೆ ಹೋದ್ಯೋ? ಓನರ್ ಎಷ್ಟು ಒಳ್ಳೆಯವ್ರು ಸಿಕ್ಕಾರೆ ನಿನಗೆ. ಹಂಗ ಒಂದು ಕೆಲಸ ಮಾಡು, ಅವ್ರಿಗೆ ಏನಾದ್ರು ಮಗಳಿದ್ರ ಮದುವೆ ಬಿಡು. ಲೇ ದೋಸ್ತ, ಆ ಚಾನ್ಸ್ ಬಿಡ್ತೀನೇನು ಅನ್ಕೊಂಡೇನಿ. ಅದ ಅಂದೆ ನಾನು. ನೋಡ್ತಿರೋ, ಓನರ್ ಮಗಳಿದ್ಲಂದ್ರ ಮದುವೆ ಆಗ್ಬಿಡ್ತೀನಿ, ಆ ದೊಡ್ಡ ಮನೆ ಗಳೇ ಆಗ್ಬಿಡ್ತೀನಿ, ಸುಖ ಸಂಸಾರ. ಆಹಾ. ಏಯ್, ನಿನ್ ರಾಜಯೋಗ ಆಯ್ತು, ಹೋಗೋ. ಕೈ ಹಾಕಿದ್ದಿಲ್ಲ ಸಕ್ಸಸ್ ಹೋಗಿ ನೀನು. ಹೌದು. ಏ ದೋಸ್ತ, ಟೈಮ್ ಆಗ್ಲಿತ್ತದ, ಆ ಓನರ್ ಬಂದ್ಬಿಡ್ತಾನ. ಅವ್ ಬರೋಕ್ಕಿಂತ ಮುಂಚೆ ಬುಕ್ ಓದ್ಕೊಂಡು ಕುತ್ಕೋಬೇಕನಾ. ಬುಕ್ಕ? ಯಾವ ಬುಕ್? ಹೋಗೋ ಮುಂದೆ ಯಾವ್ದಾರ ಮ್ಯಾಗ್ಝಿನ್ ತೊಗೊಂಡು ಹೋಗ್ಬಿಡ್ತೀನ. ಓದ್ಬೇಕು ಓದ್ಬೇಕು, ಓನರ್ ತೋರಿಸ್ಬೇಕು ಓದ್ಲಿತ್ತೀನಂತ ಸ್ಟೂಡೆಂಟ್ ಇದೀನ. ಹೋಗ್ ತೋರ್ಸು, ಹೋಗ್. ಬರ್ತೀನಿ ನಾಯ್ನ. ಕಿದೆ ಹಾಕ್ಯಾನ. ಅಲ್ಲ, ಈ ಹುಡುಗ ನಮ್ಮ ಮನೆ ಬಾಡಿಗೆ ಬಂದು 1 ತಿಂಗಳಾತು. ಬಾಡಿಗೆ ಬರುವಾಗ ಏನಂದ? ಅಂಕಲ, ನಿಮ್ದು ಬಾಡಿಗೆ ಕೊಡುವಾಗ ಅಷ್ಟ ನಾನು ನಿಮ್ಮ ಕಣ್ಣಿಗೆ ಕಾಣ್ತೇನೆ ಅಂದಾವ. ಇಷ್ಟು ದಿನಾನು ದಿನದ 24 ಗಂಟೆನೂ ನಮ್ಮ ಕಣ್ಣು ಮುಂದೆ ಕಂಡಾನ. ಇವತ್ತು ಬಾಡಿಗೆ ಕೊಡ್ಬೇಕು, ಇವತ್ತು ಎಲ್ಲಿ ಹೋಗಿದ್ದಾನೆ ಈ ಹುಡುಗ ಅಂತ. ಇವನು ಹಕ್ಕಿಕತ್ತಿನ ತಿಳಿವಲ್ದಲ್ಲ ನನಗೆ. ಏ ಬಾರ ಇಲ್ಲ. ಏನ್ರಿ ಸರ, ಯಾರಿಗೋ ವೇಟ್ ಮಾಡ್ಕತ್ತೀರಿ? ನಿನಗ ಕಾಯಕತ್ತನಪ್ಪ ರಾಜ ಹುಲಿ. ನನಗ? ಹಾ, ನಿನಗ. ಯಾಕ್ರಿ? ಯಾಕೆ? ಇವತ್ತು ಡೇಟ್ ಎಷ್ಟು? 1ನೇ ತಾರೀಕು ರೀ. ಹೌದಲ್ಲ? ನೀ ಇಲ್ಲಿಗೆ ಬಂದ ಎಷ್ಟು ದಿವಸ ಆತು?
ಒಂದ್ ತಿಂಗಳಾಯ್ತು. ಹೌದಲ್ಲ? ಹಾ, ಬಾಡಿಗೆ ಯಾವಾಗ ಕೊಡವ? ಇವತ್ತೇ ಕೊಡ್ಬೇಕಲ್ರಿ. ಮತ್ ಬಾಡಿಗೆ ಯಾವಾಗ ಕೊಡವ ಅಂದೆ? ಕೊಡು ಮತ್ತೆ. ಏನ್ರಿ ಸರ್, ಸ್ಟೂಡೆಂಟ್ ಹತ್ರ ಬಾಡಿಗೆ ಕೇಳಿತಿರಲ್ಲ, ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಡ್ತಾರಂತ. ಅಲ್ಲ ನಿನ್ನ ನಾನೇನ್ ಮಾಡಿದಿ? ನನ್ನೇನು ಕರ್ಣದ ಕೊನೆ ತುಂಡಂತ ಮಾಡಿ ಏನ? ಅಲ್ಲ, ಮನಿ ಕಟ್ಟಿಸಿ ಸಾಲಿ ಕಲ್ಯಾಣ ಪುಕ್ಷಟಿ ಇಡಾಕ ಗೌರ್ಮೆಂಟ್ನವ್ರು ನನ್ಗೇನು ಶುದ್ಧ ರೊಕ್ಕ ಕೊಟ್ರ ಅಂತ ಮಾಡಿ ಏನ? ಹೋಗಲೇ ಬೆವ್ರು ಸುರಿಸಿ ಕಷ್ಟಪಟ್ಟು ದುಡ್ದು ಮನಿ ಕಟ್ಟಿಸಿದ್ರಂತ ಮಾಡಿ ಬರೋ ಬಾಡಿಯಾಗ ಜೀವನ ನಡೆಸಿದ್ರಂತ ಹೇಳಿ ನೀನೀಗ ಮತ್ತದಕ್ಕೆ ಹೊಸ ಕತ್ತಿ ಹೇಳಕತ್ತಿಯಲ್ಲೋ ತಮ್ಮ. ಸುಮ್ಮ ನನಗೆ ಮಸ್ಕಿರಿ ಮಾಡಕ್ ಹೋಗ್ಬೇಡ. ಸುಮ್ಮನೆ ನಾ ಹಿಂದೆ ಕಂಗಾಲ ಅಂದ್ರೆ ಮನುಷ್ಯ ಸರಿ ಇರೋದಿಲ್ಲ. ತೆಗಿ ಬಾಡಿಗೆ ತೆಗಿ. ಸರಿ, ಏನ್ ಮಾಡಕತ್ತೀರಿ? ಬಾಡಿಗೆ ಕೊಡು. ಏನ್ ಮಾಡ್ಕತ್ತೀರಿ? ಕೊಡು ಬಾಡಿಗೆ ಕೊಡು. ಹಿಂಗೆಲ್ಲ ತಪ್ಪ್ರಿ, ಕೈ ಹಾಕ್ಬಾರ್ದು ನೀವು. ಅಲ್ಲೇ ನಿನ್ನವನು ನಾನು ಕಳ್ತನ ಮಾಡಕತ್ತಾನ, ದರೋಡೆ ಮಾಡಕತ್ತಾನ. ನನ್ನ ಮನ್ಯಾಗ ನೀ ಬಾಡಿಗೆ ಇದ್ದಿದ್ದನ್ನ ಬಾಡಿಗೆ ರೊಕ್ಕ ಕೊಡು ಅಂತ ಕೇಳುದು ನನ್ ತಪ್ಪ? ಇನ್ನೇನ್ ಕೇಳ್ಬೇಕ? ನಿನ್ನ ಮುಖ ತೊಳೆದು ಕುಂಕುಮ ಬಟ್ಟ ಹಚ್ಚಿ ಉದಿನ ಕಡ್ಡಿಗಳಿಗೆ ಬಾಡಿಗೆ ಕೊಡ್ರಿ ಅಂತ ಕೇಳಿ. ಸರ್ ಮಾಡ್ಬೇಡ್ರಿ, ಹಿಂಗೆಲ್ಲ ಮಾಡ್ಬಾರ್ದು ನೀವು. ಕೊಡು ಬಾಡಿಗೆ ಕೊಡು. ಸುಮ್ಮನೆ ನನ್ನ ತಲೆ ಹಾಪ್ ಮಾಡ್ಬೇಡಪ್ಪ. ಮುಂಜಾನಿಂದ್ರ ಮೊದ್ಲ ಯಾವ್ದೋ ಒಂದು ಟೆನ್ಷನ್ ಆಗಿದ್ರೆ ಕೊಡು ಬಾಡಿಗೆ ಕೊಡು. ಕೊಡು ಬಾಡಿಗೆ. ಸಾಕ್ ಸುಮ್ ಕೊಡ್ರಿ ಸರ. ಏನ್ ಅವಾಗಿಂದ ಕೂಡು 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 ನಾ ಎಲ್ಲಿಂದ ಕೊಡ್ಲಿ? ನಾ ಓದ್ಲಿಕತ್ತೀನಿ, ಸ್ಟೂಡೆಂಟ್ ಇದ್ದೀನ್ರಿ, ಕೆಲಸ ಮಾಡ್ಲಿಕ್ಕಿಲ್ಲ ನಾ. ಲೇ ಮಂಗ್ಯಾನ ಮಗನ, ನಿನಗ ಕೆಲಸ ಮಾಡೋದು ಬಿಟ್ಟು ಸಾಲಿ ಕಲಿಪ. ಸಾಲಿ ಕಲಿಯಾಕ ನಮ್ಮ ಊರಿಗೆ ಬಾಪ, ನಿನಗ ರೂಮ್ ಕೊಡ್ತಾನೆ, ಚಂದಂಗ ಓದಿ ಉದ್ಧಾರ ಆಗುವಂತೆ ಅಂತ ಹೇಳಿ ನಾ ಎಲ್ಲರ ಬಾಂಡನ್ಯಾಗ ಬರ್ಕೊಟ್ಟೇನೆ ನಿನಗ. ಸುಮ್ ಕೊಡ್ರಿ ಸಾಕು. ಇನ್ 1 ವರ್ಷ ನಾ ಕೆಲ್ಸಕ್ ಹೋಗ್ತೀನಿ. ಕೆಲ್ಸಕ್ ಹೋದಾಗ ಸಂಬಳ ಬರ್ತಲ್ಲ, ಒಂದೊಂದು ಬಾಡ್ಗಿನು ಒಂದೊಂದ್ ತಿಂಗಳು ಬಡ್ಡಿ ಸಮೇತ ಕೊಡ್ತೀನಿ. ನೀವು ಲೆಕ್ಕ ಇಡ್ರಿ, ಇವತ್ತಿನ ಲೆಕ್ಕ ಮಾಡ್ರಿ. ದೇವ್ರ, ನಿನ್ನ ಬಡ್ಡಿ ಬೇಡ, ಅಸಲು ಬೇಡ, ನನ್ನ ಬಾಡಿಗೆ ನನಗೆ ಕೊಡು. ನೀ ತಿಂಗಳ ನನಗೆ ಬಾಡಿಗೆ ಕರೆಕ್ಟಾಗಿ ಕೊಟ್ಟೆ ಅಂದ್ರ ನನ್ನ ನಿನ್ನ ಮಧ್ಯೆ ಏನೂ ಇರೋದಿಲ್ಲ. ನಾವಿಬ್ರು ಹಿಂಗಾರ ಚಲೋ ತಂಗ. ನೀನ ಬಾಡಿಗೆ ಒಂಚೂರು ಹೆಚ್ಚು ಕಡಿಮೆ ಮಾಡಿದಂದ್ರ ನಿನ್ನ ಪಾಲಿಗೆ ಐ ಆಮ್ ವಿಲ್ಲನ್. ಏನ್ರಿ ಸರ್, ಬ್ಯಾಂಕ್ ಅವ್ರ ಎಜುಕೇಶನ್ ಲೋನ್ ಅಂತ ಕೊಡ್ತಾರಂತ. ಹೋಗಿ ಬ್ಯಾಂಕ್ನಾಗ ಬಾಡಿಗೆ ಇರೋ, ಇಲ್ಲ ಯಾಕೆ ಬಂದಿದ್ದೆ? ಹಂಗಲ್ರಿ, ನೀವು ಬಾಡಿಗೆ ಲೋನ್ ಅಂತ ಏನೋ ಕೊಡ್ರ ಅನ್ಸೋರ. ನೋಡ, ನೀನು ಏನಾರು ಹೇಳಿ ನಾನು ಕನ್ಫ್ಯೂಸ್ ಮಾಡ್ಬೇಡ. ನಿನಗ ಬಾಡಿಗೆ ಕೊಟ್ಟಿದ್ದು ನೀನು ಓದ್ತಾನೋ ಸೆಂಟಿಮೆಂಟ್ ಡೈಲಾಗ್ ಹೊಡೆದಿದ್ದಕ್ಕೆ ನನಗ ಅವೆಲ್ಲ ಹೇಳಕ್ ಹೋಗ್ಬೇಡ. ನನಗೆ ಬಾಡಿಗೆ ಕೊಡು. ನೋಡ್ರಿ ಸರ್, ನಿಮ್ ಬಾಯಿಂದಾನೆ ಓದೋ ಹುಡುಗ ಅಂತ ಬಂತು. ನಂಗ್ ಸಂಬಳ ಇಲ್ಲ, ಪಗಾರ ಇಲ್ಲ, ಬಾಡಿಗೆ ಎಲ್ಲಿಂದ ಕೊಡ್ಲಿರಿ? ಏ ಮರಯ, ನೀ ಏನಾರ ಮಾಡಿ ಎಂತರ ಮಾಡಿ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಬಾಡಿಗೆ ಬೇಕಂದ್ರೆ ಬೇಕು. ಆಯ್ತು ಬಿಡ್ರಿ ಸರ್, ನೀವು ಬಾಡಿಗೆ ಮೇಲೆ ನಿಂತೀರಂದ್ರ ನಾ ಓದೋದ್ ಬಿಡ್ತೀನಿ, ಕೆಲ್ಸಕ್ ಹೋಗ್ತೀನಿ. ಅರ್ಧಕ್ ಓದಿರೋ ಹುಡುಗ ಕೆಲ್ಸಕ್ ಬಂದ್ರ ಸಂಬಳ ಎಷ್ಟ್ ಕೊಡ್ಬೋದು ಹೇಳ್ರಿ ನೋಡೋಣ ನೀವೇ. ನಿನ್ನ ಯೋಗ್ಯತೆಗೆ ಒಂದ್ 8-10 ಸಾವಿರ ಕೊಡ್ಬೋದು ಅಷ್ಟ. ನೋಡ್ರಿ ಸರ್, ನೀವೇ 8,000 ರೂಪಾಯಿ ಅಂದ್ರಿ. ಈಗ ನಿಮ್ ಬಾಡಿಗೆ 10,000 ರೂಪಾಯಿ ಅದರಿ. ಈಗ ನಿಮ್ಗೆ 8,000 ರೂಪಾಯಿ ಕೊಟ್ರೆ ಇನ್ 2,000 ರೂಪಾಯಿ ಪೆಂಡಿಂಗ್. ಅದ್ ಎಲ್ಲಿಂದ ಕೊಡ್ಲಿ? ಅಷ್ಟೇ ಅಲ್ರಿ, ಇಡೀ ತಿಂಗಳಕ್ ಊಟಕ್ಕೆ ಏನ್ ಮಾಡ್ಲಿರಿ ನಾ? ನೋಡ್ರಿ ಸರ್, ನೀವ್ ಇನ್ 1 ವರ್ಷ ತಡ್ಕೊಂಡ್ರ ನಂದು ಓದ್ ಮುಗಿತದ. ಒಂದ್ ಚಲೋ ಕಂಪ್ನಿಯಾಗ ಕೆಲ್ಸ ತಗೊಂತೀನಿ. ತಿಂಗಳಕ್ 1 ಲಕ್ಷ ರೂಪಾಯಿ ಸಂಬಳ ತಗೊಂತೀನಿ ರೀ ಸರನ. ಅವಾಗ ನಿಮ್ ಬಾಡಿಗೆ ಒಂದ್ 10,000 ರೂಪಾಯಿ ಕೊಟ್ಟನಂದ್ರ 90,000 ರೂಪಾಯಿ ಉಳಿತದ. ನಂದ ಖರ್ಚ ಒಂದ್ 10,000 ರೂಪಾಯಿ ಹೋಯ್ತಂದ್ರ 80,000 ರೂಪಾಯಿ ಸೇವಿಂಗ್ಸ್ ಆಗ್ತದ್ರಿ. ಅವಾಗ ನಿಮ್ಮಂತ ದೊಡ್ಡವ್ರ ಆಶೀರ್ವಾದ ಇತ್ತಂದ್ರ ನಾನು ಒಂದ್ ಸೈಡ್ ತಗೊಂಡು ಮನಿ ಕಟ್ಬೋದ್ರಿ. ಈಗ ನನ್ ಜೀವನ ನಿಮ್ ಕೈಯಾಗದರಿ ಸರ್. ಡಿಸೈಡ್ ಮಾಡ್ರಿ, ನಂಗೆ ಬೀದಿಗೆ ತಗೊಂಡ್ಬರ್ತಿರೋ ನಿಮ್ ಮನ್ಯಾಗ ಇಟ್ಬಿಟ್ಟು ನಂಗೆ ಆಶೀರ್ವಾದ ಮಾಡ್ತಿರೋ? ಅಲ್ಲೋ, ಇಷ್ಟೆಲ್ಲಾ ಕಷ್ಟ ಹೇಳ್ಕೊತಿರ್ಲಿ, ನಿನಗೆ ತಂದೆ ತಾಯಿ ಯಾರಿಲ್ಲ? ಇದರಿ ಸರ್, ದೊಡ್ಡ ಶ್ರೀಮಂತ್ರಿ ಅವರು. ನೋಡ್ರಿ, ನಾ ಮನೆಯಿಂದ ಬರುವಾಗ ಒಂದ್ ಚಾಲೆಂಜ್ ಮಾಡ್ಕೊಂಡ್ ಬಂದಿನ್ರಿ. ಏನಂತ? ಅಪ್ಪ ಅವ್ವ, ನಾವ್ ಹುಟ್ಟದಾಗಿಂದ ಇಲ್ಲಿ ತನ ನೀವು ನನ್ನ ಮೇಲೆ ಏನೇನ್ ಖರ್ಚು ಮಾಡಿರಿ, ಪಿನ್ ಟು ಪೆನ್ ಎಲ್ಲ ಬರ್ದಿಡ್ರಿ. ಪೈಸಾ ಟು ಪೈಸಾ ಬಡ್ಡಿ ಸಮೇತ ಇನ್ನೊಂದ್ ವರ್ಷದೊಳಗ ತೀರಿಸ್ತೀನಿ ಅಂತ ಹೇಳಿ ಬಂದಿನ್ರಿ ನಾ. ನೋಡ್ರಿ ಸರ, ಬ್ಯಾಂಕ್ನಾಗ ಎಜುಕೇಶನ್ ಲೋನ್, ನಿಮ್ ಮನ್ಯಾಗ ಬಾಡಿಗೆ ಲೋನ್, ನಮ್ ಮನ್ಯಾಗ ಬರ್ತ್ ಲೋನ್ ಬರ್ಕೊ ಅಂತ ಹೇಳಿನ್ರಿ. ಎಲ್ಲಾನು ಪೈಸಾ ಟು ಪೈಸಾ ಬಡ್ಡಿ ಸಮೇತ ತೀರಿಸ್ತೀನ್ರಿ. ವಾ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನೆಲ್ ನ ನೋಡ್ರಿ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನೆಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ
ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.